ಎಲ್ರಿಗೂ ನಮಸ್ಕಾರ. ಶುಭ ಸಂಜೆಯ ಈ ಮೌನ ನಿಶ್ಶಬ್ದ ನನಗೆ ಭಾಳ ಇಷ್ಟ ಆಗುತ್ತೆ. ಎಲ್ಲ ಋತುಗಳಿಗಿಂತಲೂ ಮಳೆಗಾಲ ಬಂತು ಅಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಮಳೆ ಬರ್ತಿದೆ ಅಂದರೆ ಬಿಸಿ ಬಿಸಿ ಕಾಫಿ ಕೈಯಲ್ಲಿದ್ದರೆ ಅದ್ರ ಮಜಾನೇ ಬೇರೆ ಅಲ್ವಾ. ಮದುವೆಗಿನ ಮುಂಚೆ ಅಮ್ಮ ಕಾಫಿ, ಅಮ್ಮ ಬಜ್ಜಿ, ಪ್ಲೀಸ್ ತಿನ್ನೋಕ್ಕೇನಾದರೂ ಕೊಡಮ್ಮ ಅಂತ ಕೇಳ್ತಿದ್ದೆ. ಆದರೆ ಇವಾಗ ನಾವೇ ಮಾಡ್ಕೋಬೇಕು. ಅದೆಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ನಮ್ಮಮ್ಮ ಮಾಡಿಕೊಡ್ತಿದ್ರಲ್ಲ, ಆ ಥರ ಕಾಫಿ ಸವಿಯಕ್ಕೆ ಸಿಗಲ್ಲ ಬಿಡಿ. ಮಳೆ ದಿನಗಳು ಅಂತ ಅಂದಾಗ ನನಗೆ ನೆನಪಾಗೋದು, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಕರೆಂಟ್ ಹೋಗೋದು. ಆ ಸಮಯದಲ್ಲಿ ನನ್ನಮ್ಮ ಹುರಿದಿದ್ದ ಕಡಲೆ ಬೀಜನ ಬುಡ್ಡಿ ದೀಪದಲ್ಲಿ ಮನೆಯವರೆಲ್ಲ ಸುತ್ತ ಕುತ್ಕೊಂಡು ತಿಂತಿದ್ದಿದ್ದು ನೆನಪಾಗುತ್ತೆ. ಮತ್ತು ಕರೆಂಟ್ ಹೋಗಿದ್ದೇ ತಡ ನನ್ನ ಅಣ್ಣ ನನ್ನ ತಂಗಿ ಮಾಡ್ತಿದ್ದ ಚೇಷ್ಟೆಗಳು ಒಂದಾ ಎರಡ, ಹೊಡಿಯೋದು, ಶುಂಠಿ ಕೊಡೋದು, ಮತ್ತು ಗೊತ್ತಾಗದೇ ಇರೋ ಹಾಗೆ ನನ್ನ ತಟ್ಟೆಲ್ಲೇ ಇದ್ದಿದ್ದು ಕಡಲೆ ಬೀಜ ತಿನ್ನೋರು. ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಕರೆಂಟ್ ಬಂದಮೇಲೆ ಅಯ್ಯೋ ಯಾಕಪ್ಪ ಬಂತು ಈ ಕರೆಂಟು, ನಮ್ಮಮ್ಮ ಇವಾಗ ಓದ್ಕೋ ಹೋಮ್ವರ್ಕ್ ಮಾಡ್ಕೋ ಅಂತಾರೆ. ಮನಸ್ಸಲ್ಲೇ KEB ಅವ್ರಿಗೆ ಬೈಕೊಂಡು ಮನಸ್ಸಲ್ಲೇ ಸಮಾಧಾನ ಮಾಡಿಕೊಂಡು ಹೋಮ್ವರ್ಕ್ ಮಾಡ್ತಿದ್ವಿ. ಆ ನೆನಪೇ ಚಂದ ಅಲ್ವಾ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ನಾವು ಮಕ್ಕಳಾಗಬೇಕಪ್ಪ ಅನಿಸುತ್ತೆ. ಸಂಜೆಯ ಈ ಮಳೆ, ಈ ಒಂದು ಕಪ್ ಕಾಫಿ ಏನೆಲ್ಲ ನೆನಪು ಮಾಡ್ತು ಅಲ್ವಾ. ಈ ರೀತಿ ಸಂಜೆ ಒಂದು ಸ್ವಲ್ಪ ಹೊತ್ತು ಒಬ್ಬರೇ ಸಮಯ ಕಳೆದ್ರೆ ಸಾಕಷ್ಟು ವಿಷಯ ನಮ್ಮ ತಲೆಗೆ ಬಂದುಬಿಡುತ್ತೆ. ಐ ಥಿಂಕ್ ಇದೇ ಥರ ಅನುಭವ ನಿಮ್ಗಳಿಗೂ ಆಗಿರುತ್ತೆ. ಮೌನವಾಗಿ ನಮ್ಮ ಕೆಲಸಗಳನ್ನು ನಾವು ನಿಧಾನವಾಗಿ ಮಾಡ್ತಾ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಸಾಕಷ್ಟು ವಿಷಯಗಳು ತಲೆಗೆ ಬರುತ್ತೆ. ಜೀವನ ಎಲ್ಲಿಂದ ಎಲ್ಲಿ ತನಕ ಬಂತು ಅನಿಸುತ್ತೆ, ಎಲ್ಲಿದ್ದೀವಿ ಅನಿಸುತ್ತೆ, ಮುಂದೇನು ಅನಿಸುತ್ತೆ. ಓಕೆ, ನೀವು ಸಣ್ಣ ವಯಸ್ಸಲ್ಲಿದ್ದಾಗ ಏನೆಲ್ಲ ಚೇಷ್ಟೆ ಮಾಡ್ತಿದ್ರಿ ಕಮೆಂಟ್ ಹಾಕಿ. ಮತ್ತೆ ಸಿಗುವ. ಬಾಯ್.